ಸರ್ ಅಜಿತ್ ಸರ್, ಏನ್ ಸರ್ ನಿಮ್ ಡೈಲಾಗು ಸಖತ್ತಾಗಿ ಹೇಳ್ತೀರಾ ಸರ್. ಸರ್ ದರ್ಶನ್ ಅಭಿಮಾನಿಗಳ ಮೇಲೆ ನಿಮ್ಗೆ ಯಾಕೆ ಸರ್ ಇಷ್ಟು ಕೋಪ? ಯಾಕೆ ಸರ್? ಸರ್ ಡೈಲಾಗ್ ಚೆನ್ನಾಗಿ ಹೊಡಿತೀರಾ ಸರ್. ಅದೊಂದು ಡೈಲಾಗ್ ಯಾಕೆ ಸರ್ ಡೈಲಾಗ್ ಅದು? ಕತ್ತೆ ಬಾಲ ಕುದುರೆ ಜುಟ್ಟು ಸರ್, ಅದು ನಿಮ್ ಬಾಯಲ್ಲೆಲ್ಲ ಚೆನ್ನಾಗಿ ಕೇಳಿಸಲ್ಲ ಅದು ಡೈಲಾಗು. ದರ್ಶನ್ ಸರ್ ಹೊಡೆದ್ರೆ ಸಖತ್ತಾಗಿ ಕೇಳಿಸುತ್ತೆ ಡೈಲಾಗ್ ಅದು. ಏನ್ ಸರ್ ಕತ್ತೆ ಬಾಲ ಕುದುರೆ ಜುಟ್ಟು ಅಂತ? ಸರ್ ಏನ್ ಸರ್ ಅಂತ ದೊಡ್ಡ ವೇದಿಕೆ ಮೇಲೆ ಕೂತ್ಕೊಂಡು ನೀವು ಈ ತರ ಎಲ್ಲ ಮಾತಾಡ್ಬೋದಾ ಸರ್? ನೀವು ಮಾತಾಡ್ಬೋದಾ? ಇನ್ನೊಂದು ಯಾವುದೋ ಬಿ ಟಿವಿಲಿ ಇವ್ರು ಅವ್ರ ಹೆಸರೇನ್ ಸರ್? ಅವರು ಸರ್ ಅವ್ರಂತೂ ವೃತ್ತಿ ಧರ್ಮ ಅನ್ನೋದೇ ಇಲ್ಲ ಬಿಡ್ರಿ ಅವ್ರಿಗಂತೂ. ಅಲ್ವಾ ಸರ್, ವೃತ್ತಿ ಧರ್ಮ ಅನ್ನೋದೇ ಇಲ್ಲ ಅವ್ರಿಗಂತೂ. ಎಲ್ಲ ಮರ್ತ್ ಬಿಟ್ಟಿದ್ದಾರೆ. ಕಿತ್ತೋಗಿರೋ ದರ್ಶನ್ ಫ್ಯಾನ್ಸ್, ಡ್ಯಾಶ್ ದರ್ಶನ್, ಡ್ಯಾಶ್ ಫ್ಯಾನ್ಸ್. ಮೇಡಮ್ ಆ ಡ್ಯಾಶ್ ಅಂದ್ರೆ ಏನ್ ಮೇಡಮ್? ಅದು ದಯವಿಟ್ಟು ಹೇಳಿ ಮೇಡಮ್, ಅದು ಗೊತ್ತಾಗಬೇಕು, ಎಷ್ಟೋ ಜನ ಗೊತ್ತಾಗಬೇಕು. ನಾನು ಒಬ್ಬ. ಅದು ಡ್ಯಾಶ್ ಅಂದ್ರೆ ಏನು ಅಂತ ಗೊತ್ತಾಗಬೇಕಲ್ಲ ಮೇಡಮ್. ಮೇಡಮ್ ನಿಮ್ಮ ವೃತ್ತಿ ಧರ್ಮನೇ ಮರ್ತಿದಿರಲ್ಲ ಮೇಡಮ್ ನೀವು. ಫಸ್ಟ್ ಅವ್ರು ಸರಿಗಿಲ್ಲ ಇವ್ರು ಸರಿಗಿಲ್ಲ ಅನ್ನೋದು ತೋರ್ಸೋದ್ ಬದಲು ಫಸ್ಟ್ ನೀವು ಸರಿ ಹೋಗ್ರಿ ಮೇಡಮ್. ನೀವು ಸರಿ ಹೋಗ್ರಿ ಫಸ್ಟ್, ಆಯ್ತಾ ಸರ್? ನೋಡಿ ಸರ್, ಪ್ರಜ್ವಲ್ ರೇವಣ್ಣ ಅವ್ರದ್ದು ಕೇಸು ಸುದ್ದಿನೇ ಇಲ್ಲ ಅಲ್ವಾ ಸರ್? ಆ ಸೆಂಟ್ರಲ್ ಅಲ್ಲಿ ನಮ್ಮ ಇವರು ಕುಮಾರಣ್ಣ ಅವರು ಮತ್ತೆ ಇವರು ಸೋಮಣ್ಣ ಅವ್ರು ಮಿನಿಸ್ಟರ್ ಆಗೋರು ಸೆಂಟ್ರಲ್ ಅಲ್ಲಿ, ಅದು ಸುದ್ದಿ ಇಲ್ಲ ಅಲ್ವಾ ಸರ್? ಈ ದೊಡ್ಡ ಮನೆಯಲ್ಲಿ ಯಾವ್ದೋ ಒಂದು ಡೈವರ್ಸ್ ಕೇಸ್, ಅದು ಸುದ್ದಿ ಇಲ್ಲ ಅಲ್ವಾ ಸರ್? ಯಾವ್ದು ಸಿದ್ದಲ್ಲ, ಬರೀ ದರ್ಶನ್ ಫ್ಯಾನ್ಸು, ದರ್ಶನ್ ಅದು ಮಾಡಿದ್ರು, ದರ್ಶನ್ ಇದ್ ಮಾಡಿದ್ರು, ಬರೀ ಟಿ ಆರ್ ಪಿಗೋಸ್ಕರ. ಸರ್ ಆ ಹೆಣ್ಮಗುಗೆ ಯಾರೋ ರೇಣುಕಾ ಸ್ವಾಮಿ ಅವರ ಮನೆಯವ್ರಿಗೆ ನ್ಯಾಯ ಕೊಡ್ಸೋದಾಗ್ಲಿ, ಅವ್ರಿಗೆ ಒಳ್ಳೇದ್ ಮಾಡೋದಾಗ್ಲಿ ನಿಮ್ ಉದ್ದೇಶ ಅಲ್ಲ ಸರ್. ನಿಮ್ ಉದ್ದೇಶ ಒಂದೇ, ಬರೀ ಟಿ ಆರ್ ಪಿ ಅಲ್ಲ ಸರ್?